ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗ ವ್ಲಾಗ್ ಇನ್ ಕನ್ನಡ. ನಾನು ಕಾವ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆಯಿಂದ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ಟೈಮ್ ಆದಮೇಲೆ ಮಾಡ್ಕೊತಾ ಇದ್ದೀನಿ. ನಾನು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಸಿಹಿ ಕೈನ ಸಮವಾಗಿ ಹಂಚ್ಕೊಳ್ಳಿ ಅಂತ ಕೇಳ್ಕೊತೀನಿ. ಎಲ್ಲರ ಜೀವನದಲ್ಲೂ ಸಿಹಿ ಸ್ವಲ್ಪ ಜಾಸ್ತಿ ಇರಲಿ, ಕೈ ಸ್ವಲ್ಪ ಕಡಿಮೆ ಇರಲಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ಬೆಳಿಗ್ಗೆ ಒಬ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಒಬ್ಬಿಟ್ಟು ಹೂರಣ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅದು ಸ್ವಲ್ಪ ತೆಳ್ಳಗಾಗಿತ್ತು ಅಂತ ಅಂದ್ಬಿಟ್ಟು ಸ್ಟವ್ ಮೇಲಿಟ್ಟು ಸ್ವಲ್ಪ ಗಟ್ಟಿ ಮಾಡ್ಕೊತಾ ಇದ್ದೆ. ಇದಾದಮೇಲೆ ಬೇವು ಬೆಲ್ಲನ ರೆಡಿ ಮಾಡ್ಕೊತಾ ಇದ್ದೆ. ಬೇವು ಬೆಲ್ಲಕ್ಕೆ ನಾನು ಸ್ವಲ್ಪ ಮಾವಿನಕಾಯಿ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿತ್ತು. ಹುಳಿ ಮತ್ತು ಸ್ವೀಟು ಮತ್ತು ಕಹಿ ಎಲ್ಲ ಇತ್ತು. ಆಂಧ್ರದಲ್ಲಿ ಯಾವ ಥರ ಮಾಡ್ತಾರೆ ಅಂತಂದರೆ ಪಚ್ಚಡಿ ಅಂತ ಮಾಡ್ತಾರೆ. ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಮಾಡಿ, ಸಿಹಿ ಕಹಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊಂಡಿರ್ತಾರೆ. ಅದು ನೆನ್ನೆ ನನಗೂ ಪಕ್ಕದ ನಮ್ಮ ಓನರ್ ಆಂಟಿ ಕೊಟ್ಟಿದ್ದರು. ಅದನ್ನು ತಿಂದು ನೋಡಿದೆ, ಹಂಗೆ ಅನ್ನಿಸ್ತು ಇದೇನು ಉಪ್ಪು ಖಾರ ಎಲ್ಲ ಹಾಕಿ ಮಾಡಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಇದೆಲ್ಲ ಮಕ್ಕಳೆಲ್ಲ ಇದ್ದಾಳೋ ಅಷ್ಟರೊಳಗೆ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ನನಗೂ ಸ್ವಲ್ಪ ಫ್ರೀ ಆಗುತ್ತೆ. ಬೇಗ ಪೂಜೆ ಮಾಡಿ ನನ್ನ ಹಸ್ಬೆಂಡ್ ಕೂಡ ಅಂಗಡಿಗೆ ಹೋಗಬೇಕಿತ್ತು. ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸನೂ ಬೇಗ ಮಾಡ್ಕೊತಾ ಇದ್ದೆ. ನಾವು ಎಷ್ಟೇ ಬೇಗ ಎದ್ದು ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರು ನಮ್ಮ ಕೆಲಸಗಳು ಸ್ವಲ್ಪ ನಿಧಾನನೇ ಆಗುತ್ತೆ. ಎಲ್ಲ ಕೆಲಸನೂ ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಲ್ಲದರಲ್ಲೂ ಲೇಟ್ ಆಗುತ್ತೆ. ಇದಾದಮೇಲೆ ನಾನು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ನಾನು ಕಡಲೆ ಬೀಜ, ಕಡಲೆ ಬೇಳೆ, ಉದ್ದಿನ ಬೇಳೆ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೆ. ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಸಿಂಪಲಾಗೆ ಮಾಡ್ಕೊಂಡಿದ್ದೆ, ಏನು ಜಾಸ್ತಿ ಏನು ಮಾಡ್ಕೊಂಡಿರಲಿಲ್ಲ. ಸ್ವೀಟು ಅಷ್ಟೇ, ಒಬ್ಬಿಟ್ಟು ಮತ್ತು ಆಂಧ್ರ ಸ್ಟೈಲು ಬೂರ್ಲು ಮಾಡಿದ್ದೆ. ಅದನ್ನು ಕೂಡ ನಿಮ್ಗೆ ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಪುಳಿಯೋಗರೆಗೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ಹುಳಿ ಮತ್ತು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಹುಳಿನ. ಯಾಕಂದರೆ ಮಾವಿನಕಾಯಲ್ಲಿ ಕೂಡ ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ, ಸ್ವಲ್ಪ ಇಂಗು, ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಏನು ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದಾದಮೇಲೆ ಬೂರ್ಲು ಮಾಡ್ತಿದ್ದೆ. ಬೂರ್ಲು ಅಂದರೆ ನಮ್ಮ ಕಡೆ ಇದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಚನ್ನರಾಯಪಟ್ಟಣ ಸೈಡು ನಮ್ಮ ಊರಲ್ಲಿ ನಾವು ಈ ಥರ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಆಂಧ್ರ ಸ್ಟೈಲ್ ಇದು. ಏನು ಒಬ್ಬಿಟ್ಟು ಹೂರಣ ಇರುತ್ತೆ, ಅದಕ್ಕೇ ದೋಸೆ ಪಿಂಡಿ ಇರುತ್ತಲ್ವ, ದೋಸೆ ಪಿಂಡಿ ಅಂತಂದರೆ ದೋಸೆ ಇಡ್ತಾರಲ್ಲ, ಸ್ವಲ್ಪ ಎರಡು ಸಮವಾಗಿರಬೇಕು. ಉದ್ದಿನಬೇಳೆ ಮತ್ತು ಅಕ್ಕಿ ಎರಡು ಸಮವಾಗಿ, 1 ಕಪ್ ಉದ್ದಿನಬೇಳೆಗೆ 1 ಕಪ್ ಅಕ್ಕಿ ಹಾಕ್ಕೊಂಡು ನೀಟಾಗಿ ಏನು ದೋಸೆ ಹಿಟ್ಟಿಂದು ರುಬ್ಕೊತೀವಿ ಆ ರೀತಿ ರುಬ್ಕೊಬೇಕು. ಸ್ವಲ್ಪ ಗಟ್ಟಿ ಇರಬೇಕು, ಇಲ್ಲಾಂದರೆ ಮೇಲೆಲ್ಲ ಸಿಡಿಯುತ್ತೆ. ಅದು ನೀರು ಥರ ಆದರೆ ಸ್ವಲ್ಪ ಗಟ್ಟಿ ಆದರೆ ಈ ಥರ ರೌಂಡಾಗಿ ಉಂಡೆ ಥರ ಬರುತ್ತೆ. ನಾನಿಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರೊಳಗೆ ನನ್ನ ಮಕ್ಕಳು ಕೂಡ ಎದ್ದಿದ್ರು. ನನ್ನ ಹಸ್ಬೆಂಡ್ ಕೂಡ ಎದ್ದು ಮಕ್ಕಳಿಗೆಲ್ಲ ಎಣ್ಣೆ ಎಲ್ಲನೂ ತಿಕ್ಕಿ ಸ್ನಾನ ಮಾಡಿಸ್ತಿದ್ರು. ಹೊಸ ವರ್ಷದಲ್ಲಿ ನಮ್ಮ ಕಡೆ ಈ ಥರ ಮಾಡ್ತಾರೆ. ಆಂಧ್ರ ಸ್ಟೈಲಲ್ಲಿ ಇಲ್ಲಿ ಯಾರೂ ಎಣ್ಣೆ ಎಲ್ಲ ತಿಕ್ಕಿ ಸ್ನಾನ ಮಾಡಿಸೋದಿಲ್ಲ. ನನ್ನ ಮಕ್ಕಳು ಎಣ್ಣೆ ತಿಕ್ಕಿ ಒಂದು ಸ್ವಲ್ಪ ಪೋಸ್ ಎಲ್ಲ ಕೊಡ್ತಾಯಿದ್ರು. ಅದನ್ನು ಕೂಡ ಹಾಗೆ ವೀಡಿಯೋನ ಮಾಡಿಕೊಂಡೆ. ಇದೆಲ್ಲ ಆಗಿ ಅವರು ಸ್ನಾನ ಮಾಡ್ಕೊಂಡು ಬಂದರು. ಅಷ್ಟರೊಳಗೆ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪೂಜೆ ಎಲ್ಲನೂ ಆದಷ್ಟು ಬೇಗ ಮುಗಿಸ್ಬಿಡೋಣ, ದೇವಸ್ಥಾನಕ್ಕೂ ಹೋಗಿ ಬರಬೇಕಿತ್ತು ಅಂತ ಅಂದ್ಬಿಟ್ಟು ಒಬ್ಬಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಒಬ್ಬಿಟ್ಟು ಕೂಡ ನಾನು ಈ ಸಲ ತುಂಬ ಚೆನ್ನಾಗಿ ಬಂದಿದ್ದು ಒಬ್ಬಿಟ್ಟು. ಪ್ರತಿ ಸಲ ಏನಾದರೂ ಒಂದು ಆಗ್ತಾ ಇರ್ತಿತ್ತು. ಅಂದರೆ ಹೂರಣ ಚೆನ್ನಾಗಿ ಬಂದರೆ ಒಬ್ಬಿಟ್ಟು ಬೇಯಬೇಕಾದ್ರೆ ಸುಟ್ಟೋಗೋದು ಆ ಥರ ಎಲ್ಲ ಆಯ್ತಾಯಿತ್ತು. ಈ ಸಲ ತುಂಬಾ ಚೆನ್ನಾಗಿ ಬಂದಿದ್ದು. ಮತ್ತು ಪೂಜೆ ಕೂಡ ಮುಗೀತು. ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆಯವರು ಬೇವು ಬೆಲ್ಲ ತಿನ್ನಿಸ್ತಾಯಿದ್ರು. ನನ್ನ ಮಗ ಬೇವು ಕೈ ನೋಡ್ಬಿಟ್ಟು ಅಂತ ಹೋಯ್ತಾ ಇದ್ದಾನೆ ಬಾಯಿ ತೊಳ್ಕೊಳ್ಳೋಕ್ಕೆ. ಅವನು ತಿನ್ನಲೇ ಇಲ್ಲ. ನಮ್ಮ ಚಿಕ್ಕವನು ಅವನು ಡಾರ್ಕ್ ಫ್ಯಾಂಟಸಿ ತಿಂತಾಯಿದ್ದ. ಅವರು ತಿಂದು ನನಗೂ ಸ್ವಲ್ಪ ಕೊಟ್ಟರು. ಇದೆಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಗಣಪತಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ಅಲ್ಲಿ ಇವತ್ತು ತುಂಬಾ ರಶ್ ಇರುತ್ತೆ. ಇಲ್ಲಿ ಎಲ್ಲರೂ ಅಷ್ಟೇ, ನಮ್ಮ ಕಡೆ ಯಾರು ದೇವಸ್ಥಾನಕ್ಕೆಲ್ಲ ಹೋಗೋದು ಸ್ವಲ್ಪ ಕಡಿಮೆ. ನಾವು ಇಲ್ಲಿ ಆಂಧ್ರದಲ್ಲಿ ಎಲ್ಲ ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ. ನಾವು ಹೋಗಿದ್ವಿ. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮನೆಗೆ ಬಂದು ವಾಟರ್ ಮೆಲನ್ ಕಟ್ ಮಾಡಿಕೊಟ್ಟೆ. ತುಂಬಾ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಅಡುಗೆ ಮಾಡೋಣ ಮಧ್ಯಾಹ್ನಕ್ಕೆ, ಏನಾದರೂ ಸಾಂಬಾರು ಮಾಡಿ ಅಂತ ಹೇಳಿ
ಬೆಳಗ್ಗೆ ಚಿತ್ರಾನ್ನ ಎಲ್ಲ ಇತ್ತು ಮಾಡಿದ್ದು ತುಂಬಾ ಅಂದರೆ ಮಧ್ಯಾಹ್ನ ನಾವು ಪೂಜೆ ಮಾಡೋ ಅಷ್ಟರೊಳಗೆ 8-9 ಗಂಟೆ ಆಗೋಗಿತ್ತು. ಆವಾಗ ನಾವು ತಿಂಡಿ ಎಲ್ಲ ಮುಗಿಸೋ ಅಷ್ಟರೊಳಗೆ ಸ್ವಲ್ಪ ಟೈಮೇ ಆಗೋಗಿತ್ತು ಅಂತಂದ್ಬಿಟ್ಟು ನನಗೆ ಅನ್ನ ಬೇಕು ಅಂದ. ಸರಿ ಅಂತಂದ್ಬಿಟ್ಟು ರೈಸು ಮತ್ತು ಅನ್ನನೇ ಮಾಡಿದ್ದೆ. ನೈಟು ನಾವಿಲ್ಲಿ ಜಾತ್ರೆ ಆಯ್ತಿತ್ತು ದೇವ್ರದ್ದು ಅಂತ ಅಂದ್ಬಿಟ್ಟು ಜಾತ್ರೆಗೆ ಹೋಗಿದ್ವಿ. ಹಾಗೆ ಪೂಜೆ ಮಾಡಿಸ್ಕೊಂಡು ಇದು ಯಾವ್ದು ಓನ್ಲಿ ಅಮ್ಮವ್ರ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರಲ್ಲೂ ಜಾತ್ರೆಗೆಲ್ಲ ತಗೊಂಡು ಬಂದರು. ಇಲ್ಲಿ ನೋಡಿ, ಇಲ್ಲಿ ಜಾತ್ರೆ ಬಂದು ಒಂದು 5 ನಿಮಿಷ ಆಗಿಲ್ಲ, ಆಗಲೇ ಮುರ್ಕೊಂಡು ನನ್ನ ಮಗ ಬಡ್ಕಂದೇ ಬಿಟ್ಟು. ಇವತ್ತು ಹಬ್ಬದ ದಿನ ಅಳಬೇಡ ಅಂತ ಬೆಳಗ್ಗೆಯಿಂದ ಅವ್ರ ಟಾರ್ಚರ್ ಎಲ್ಲ ತಡ್ಕೊಂಡು ಹೊಡೆದಿರಲಿಲ್ಲ. ಆದ್ರೂ ಯಾರೂ ಹೊಡೆದೇ ಬಡ್ಕಂಡ, ಅದು ಮುರಿದೋಗೈತೆ ಅಂತ ಹೇಳ್ಬಿಟ್ಟು. ಇವತ್ತಿನ ವೀಡಿಯೋ ಇಷ್ಟೇ. ನಾನು ಇವತ್ತು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.